ಇದು ಎಂಟ್ರೆನ್ಸ್ ಆ್ಯಕ್ಚುಲಿ. ಬಾಗಿಲುಗಳು ಎಷ್ಟು ಚೆನ್ನಾಗಿದಲ್ವಾ. ಈ ಥರ ಎಲ್ಲ ಡ್ರೆಸ್ ಹಾಕೋ ಬರ್ಬಾರ್ದಂತೆ, ಈ ಥರ ಮರ್ಯಾದೋಸ್ರಾಗಿ ಬನ್ನಿ ಅಂತ. ವೆರಿ ಗುಡ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್. ಸಿಮೆಂಟ್ ಅದು, ಇದು ಕಲ್ಲೇ ಇವೆಲ್ಲ ಕಲ್ಲು. ಆ ಸಿಮೆಂಟಿನ ಪಾರ್ಟ್ ಮೇಲಿದೆಯಲ್ಲ ಗೋಲ್ಡ್ ಕಲರ್ ಕಾಣ್ತಾ ಇರೋದು, ಅವೆಲ್ಲ ಸಿಮೆಂಟು. ಇದೇ ದೇವಸ್ಥಾನ ವೇಣುಗೋಪಾಲಸ್ವಾಮಿ. ಹೊಸ್ದಾಗಿರೋದಲ್ವ, 6 ತಿಂಗಳಾಯ್ತು. ಅವಾಗ ಹಳೇದು ಚಿಕ್ಕ ಒಂದು ಚಿಕ್ಕದಿತ್ತೇನೋ ಗಮನಿಸಿರ್ಲಿಲ್ಲ, ಬಟ್ ಹೊಸ್ದಾಗಿ ಕಲ್ಲಿಂದ ಮಾಡಿರೋದು. ಯಾಕೋ ಹೋಗ್ಬೇಕು ಅಂತ ಅದಾಗೆ ಆಸೆ ಆಗಿತ್ತು. ಚೆನ್ನಾಗಿ ಮಾಡಿದ್ದಾರೆ ಮಾತ್ರ, ಎಲ್ಲ ಕಾಲು ತೊಳ್ಕೊಳಕ್ಕೆ ನೋಡಿ ಅಲ್ವಾ. ಹಾಂ ಬನ್ನಿ ಮಗಳ, ಸ್ಲಿಪ್ಪರ್ ಬಿಟ್ಬಿಟ್ಟು ಕಾಲು ತೊಳ್ಕೊಳ್ಳಿ. ಜಾಸ್ತಿ ಸ್ಲಿಪ್ಪರ್ ಕಳ್ತನ ಆಗೋದು ದೇವಸ್ಥಾನದಲ್ಲೇ ಅಂತಪ್ಪ. ಪಾಪ ಕಳ್ದಂಗಂತೆ. ಹಾಂ ಎಲ್ಲೂ ಹೋಗ್ಬಾರ್ದು ರೋಡು. ಇನ್ನೊಂದು ವರ್ಷ ಆಗಿಲ್ಲ, ಹಳೇದಿತ್ತಲ್ವ ಒಂದು ದೇವಸ್ಥಾನ ಮತ್ತೆ. ಹೌದಾ. ಇದು ಎಂಟ್ರೆನ್ಸ್ ಆ್ಯಕ್ಚುಲಿ. ಬಾಗಿಲುಗಳು ಎಷ್ಟು ಚೆನ್ನಾಗಿದಲ್ವ. ಶಾರ್ಟ್ಸ್ ಹಾಕೊಂಡು ಬರ್ಬಾರ್ದಂತೆ, ಈ ಥರ ಎಲ್ಲ ಡ್ರೆಸ್ ಹಾಕೋ ಬರ್ಬಾರ್ದಂತೆ. ಪ್ಯಾಂಟು ಚಡ್ಡಿ ಶಾರ್ಟ್ಸು ಜೀನ್ಸ್ ಹಾಕೊಳ್ಳಂಗಿಲ್ಲ. ನಾ ಜೀನ್ಸ್ ಹಾಕಿರೋದು ಇಲ್ಲ, ನಡೆಯುತ್ತಿದ್ದು ಜೀನ್ಸ್ ಎಲ್ಲ ಇದೆ. ಹಾಂ ಈ ಥರ ಮರ್ಯಾದೋಸ್ರಾಗಿ ಬನ್ನಿ ಅಂತ. ಹಾಂ ದುಡ್ಡು ಕಟ್ಕೋಬೇಕು. ಹಾಂ ಚೆನ್ನಾಗಿದೆ, ಒಳ್ಳೆ ಎಂಟ್ರೆನ್ಸೇ ಸೂಪರಾಗಿ ದೊಡ್ಡದಾಗಿದೆ. ಬನ್ನಿ ಮಗಳೇ ಒಳಗೆ ಹೋಗೋಣ. ಓ ಗರುಡಗಂಬ ನೋಡಿ ಎಷ್ಟು ದೊಡ್ಡದು. ಪಂಚೆಲ್ಲ ಹೋದ ಅಂತ. ಅಲ್ವಾ ಮಗಳೇ. ಇಲ್ಲ ನಿಮಗೆ ಕೈಗೆ ಸಿಗಲ್ಲ, ಬನ್ನಿ, ಅದು ನಿಮ್ಗಲ್ಲ, ಅದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಪ್ರಶಾಂತ ಸಖತ್. ಇಲ್ಲ ಹೌದಾ. ಇದು ಗರುಡಗಂಬ. ಗರುಡ ದೋಷ ನಿವಾರಣೆ, ದೇವ್ರಿಗೆ ದೋಷ ಇದ್ರು ದೇವ್ರಿಗೆ ನಿವಾರಣೆ ಮಾಡುತ್ತಂತೆ ಇದು ಗರುಡ. ಇಲ್ಲೆಲ್ಲ ಆಯಿಲ್ ಹಾಕ್ಬಾರ್ದು, ಎಲ್ಲ ಕರ್ಪೂರ ಹಚ್ಚೋದು ಇವೆಲ್ಲ ಮಾಡಬಾರ್ದು. ಹಾಂ ನಡೀರಿ. ಮಹಾಗಣಪತಿ ಉತ್ಸವ ಮೂರ್ತಿಗಳು ಅನಿಸುತ್ತೆ, ಉತ್ಸವ ಮಾಡೋಕ್ಕಿರೋ. ನಾವು ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿರೋದು ಇದು, ಹಾಗಾಗಿ ಇದ್ರ ಬಗ್ಗೆ ಅಷ್ಟು ನಮಗೆ ಗೊತ್ತಿಲ್ಲ. ಬಟ್ ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ದೇವಸ್ಥಾನ ನೋಡಿದ್ರೆ ಒಳಗಡೆ ಹೋಗ್ಬೇಕು ಬರಬೇಕು. ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೇ ಇದೆ ಮಂಜುನಾಥ ಹಾಸ್ಪಿಟ್ಲ್, ಇದರಲ್ಲೇ ಇದ್ದೀನಿ. ಇಲ್ಲೇ ಕಾಣುತ್ತೆ ನೋಡಿ ನೀಟಾಗಿ ಬೋರ್ಡು, ಇದೇ ಹಾಸ್ಪಿಟ್ಲ್. ಹಾಕಿ ಮಕ್ಕಳು, ಎಷ್ಟು ಚೆನ್ನಾಗಿದೆ ನೋಡಿ. ಗೋಲ್ಡ್ ಕಲರ್ ಸ್ಯಾರಿ ಹಾಕಿದ್ದಾರೆ. ಎಷ್ಟು ವರ್ಷ ಈಗ ಹೊಸ ಫುಲ್ ಕಂಪ್ಲೀಟ್ ಕಲ್ಲಲ್ಲೇ ಮಾಡೋದು. ಇದು ಹಳೆ ದೇವಸ್ಥಾನ ಎಷ್ಟು ವರ್ಷದಿಂದ ಐತಿ? ಹೌದಾ. ಏನೋ ಮನೆ ಪೂಜೆ ಗೀಜೆ ಅವು ಇವು ಮಾಡ್ಸೋದಾರೆ, ಎಲ್ಲ ವ್ಯವಸ್ಥೆ ಮಾಡಿದಾರಪ್ಪ ಈ ದೇವಸ್ಥಾನದಲ್ವ. ಆದರೆ ಈಗ ಆ್ಯಕ್ಚುಲಿ ಹೊರಗಡೆ ತುಂಬ ಕಂಜೆಸ್ಟೆಡ್ ಜಾಗ ಇಲ್ಲಿರೋದು. ಹೊರಗಡೆ ಸಿಟಿ ಹೊರಗಡೆ ಹೋದರೆ ಒಂದು ರೋಡ್ಗಳು ರಸ್ತೆಗಳು ಎಲ್ಲ ಫುಲ್ಲು ಟ್ರಾಫಿಕ್ ಗೀಫಿಕ್ ಸಿಕ್ಕಾಪಟ್ಟೆ ಕಂಜೆಸ್ಟೆಡು. ಇಂಥ ಜಾಗದಲ್ಲಿ ಇಷ್ಟು ದೊಡ್ಡ ದೇವಸ್ಥಾನ ಮಾಡಿದ್ದಾರೆ. ಅದೊಂದು ಖುಷಿ. ಚಿಕ್ಕ ರೋಡು, ಫ್ರೀಯಾಗಿ ಓಡಾಡೋಕ್ಕಾಗಲ್ಲ ವೆಹಿಕಲ್, ಅದ್ರ ಒಳಗೆ ನೋಡಿ ಹೊರಗೆ ಎಷ್ಟು ಚೆನ್ನಾಗಿದೆ, ಎಷ್ಟು ವಿಶಾಲ ಮಾಡಿಸ್ಕೊಬೋದು. ಸಂಜೆ ಟೈಮ್ ಬಂದು ಆ್ಯಕ್ಚುಲಿ ಸಂಜೆ ಟೈಮ್ ಸಕ್ಕತ್ತಾಗಿರುತ್ತೆ, ಅಲ್ಲೆಲ್ಲ ಕೂತ್ಕೊಳ್ಳೋಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಮನೆ ಮುಂದೆ ಆ ಥರ ಮಾಡಿಸ್ಕೋಬೇಕು, ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸಿನಿಮ್ಯಾಟಿಕ್ ಆಗಿದೆ ಮಾತ್ರ. ಬಾ ಸುತ್ತಾಕು ಒಂದು ಸುತ್ತ. ಹಿಂಗೆ ಅಲ್ವೇನಮ್ಮ? ಹೌದಾ, ನನಗೆ ಗೊತ್ತಿಲ್ಲ. ನಡೀರಿ ವಾಕ್ ಮಾಡಿ, ಅಮ್ಮನಿಂದೆ ಓಡಿ 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 ಅಮ್ಮನಿಂದೆ. ಓಹೋ ಹೋ
ಹ್ಞೂ ನೋಡಿ ಹೊರಗಡೆಗೆ ಎಷ್ಟು ಕಂಜೆಸ್ಟೆಡ್ ಅನ್ನೋಕ್ಕೆ ಆ ಕಾಂಪೌಂಡಿಗೆ ಅಂಟ್ಕೊಂಡು ಮನೆಗಳು ಕಟ್ಟವ್ರು ಇಲ್ಲಿ ಪಕ್ಕದಲ್ಲಿ. ಸಿಟಿ ಒಳಗಿದೀವಿ ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಚೆನ್ನಾಗಿದೆ, ವೆರಿ ಗುಡ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್. ಹಾಂ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಫುಲ್ಲು ಮೇಲ್ಗಡೆ ಅಪಾರ್ಟ್ ಸಿಮೆಂಟಿಂದ ಅನಿಸುತ್ತೆ, ಅದು ಗೋಲ್ಡ್ ಕಾಣ್ತಾ ಇದೆಯಲ್ಲ ಅದು ಸಿಮೆಂಟಿಂದ ಅನಿಸುತ್ತೆ. ಇಲ್ಲ ಕಲ್ಲಲ್ಲ ಕಣಮ್ಮ, ಅದು ಸಿಮೆಂಟ್. ಅದು ಇದು ಕಲ್ಲೇ ಇವೆಲ್ಲ ಕಲ್ಲು. ಆ ಸಿಮೆಂಟಿನ ಪಾರ್ಟ್ ಮೇಲಿದೆಯಲ್ಲ ಗೋಲ್ಡ್ ಕಲರ್ ಕಾಣ್ತಾ ಇರೋದು ಅವೆಲ್ಲ ಸಿಮೆಂಟು. ಯಾಕೆಂದರೆ ಕಲ್ಲುಗಳಿಗೆ ಪೇಂಟ್ ಹೊಡೆದ್ರೆ ಅದ್ರ ಗುಣ ಕಳ್ಕೊಳ್ಳುತ್ತೆ. ಅದು ಹೊಡಿಬಾರ್ದು ಕಲ್ಲುಗಳಿಗೆ, ಕಲ್ಲಿನ ದೇವಾಲಯಗಳಿಗೆ ಯಾವುದಕ್ಕೂ ಪೇಂಟ್ ಹೊಡಿಬಾರ್ದು. ಅಭಿಷೇಕ ಮಾಡಿದ ನೀರು ಬರೋದು ಇಲ್ಲಿ. ಬೆಳಕು ಗಾಳಿ, ದೇವಸ್ಥಾನ ಅಂದರೆ ಆರಾಮಾಗಿ ಕುತ್ಕೊಳ್ಳೋಕ್ಕೆ ಗಾಳಿ ಬೆಳಕಿಲ್ಲ ಎಷ್ಟು ಚೆನ್ನಾಗಿರುತ್ತಲ್ವ. ಎಲ್ಲದಕ್ಕೂ ಅದಕ್ಕೆ ಎಲ್ಲ ಕಡೆ ಗಾಳಿ ಬೆಳಕು ಆಡೋ ಅಂಥ ಪ್ಯಾಟ್ರನಲ್ಲೇ ನೋಡು. ರಂಗಮಂದಿರ ಅಂತಲೇ ಏನೋ ಕರೀತಾರೆ ಈ ಜಾಗನ. ಅಲ್ಲಿ ಪರ್ಫಾರ್ಮೆನ್ಸು ಇವು ಮಾಡ್ತಿರ್ತಾರಲ್ಲ, ರಂಗಭೂಮಿ ಅಂದರೆ ಅದು ಬೇರೆ ಕಣಮ್ಮ. ರಂಗ ಮಂಟಪ ಅಂತಲೇ ಏನೋ ಒಂದು ಕರೀತಾರೆ ಇದನ್ನ. ಇಲ್ಲ ಹಾಸ್ಪಿಟ್ಲಲ್ಲಿ ಗಿತ್ತಳಿದೆ ಅನ್ಸುತ್ತೆ ಬರೀ ಇದಾ ಪಂಚಲೋದ ಏನಪ್ಪ ಪಂಚಲೋದ ಏನೋ ಗೊತ್ತಿಲ್ಲ. ಒಂದು ನಳಂದ ಯೂನಿವರ್ಸಿಟಿ ಅಂತ ಇತ್ತು ಒಂದು. ಎಷ್ಟು ಸುಟ್ಟಾಗ 4 ತಿಂಗಳು, ನನಗೂ ನಿಖರವಾಗಿ ಗೊತ್ತಿಲ್ಲ, ಕೆಲವರು 2 ವರ್ಷ ಅಂತ ಸುಟ್ಟೋದಕ್ಕಾಗಿದ್ದು ತಾಂಡಿದ್ದು. ಲೈಬ್ರರಿ ಅದು ದೊಡ್ಡದು. ಅವ್ರು ಹೋಗಿದ್ದ ಜಾಗದಲ್ಲೆಲ್ಲ ಒಂದು ದೇಶದ ಸಂಸ್ಕೃತಿನ ಹಾಳು ಮಾಡಬೇಕು ಅಂತಂದರೆ ಅದು ಜಾಗದ್ದು ಫಸ್ಟ್ ಲೈಬ್ರರಿನ ಹಾಳು ಮಾಡ್ತಾಯಿದ್ರಂತೆ. ಲೈಬ್ರರಿನ ಹಾಳು ಮಾಡಿದ ನಾಲೆಜ್ ಅದು. ಲೈಬ್ರರಿ ಅಂದರೆ ಎಲ್ಲರೂ ಅವ್ರವ್ರ ಕಲಾವಿದರಾಗಿರ್ಬೋದು, ಸಂಸ್ಕೃತಿ ಆಚಾರ ವಿಚಾರಗಳು ಸಂಗ್ರಹ ಮಾಡಿ ಬರೆದು ಇಟ್ಟಿರ್ತಿದ್ರು. ಅದನ್ನ ಹೆಂಗೆ ಮುಂದಿನ ಜನ್ರೇಷನ್ಗೆ ತಗೊಂಡೋಗೋಕ್ಕೆ ಅಂತ ಬರೆದು ಇಟ್ಟಿದ್ರು. ಬರೆದಂಥ ಬ್ರಿಟಿಷ್ ಆಗಿರ್ಬೋದು, ಹೊರಗಡೆಯಿಂದ ವಲಸೆ ಬಂದ ಫಸ್ಟು ಈ ದೇಶನ ಹಾಳು ಮಾಡಬೇಕು ಅಂತ ಮಾಡ್ತಿದ್ದೀವಿ. ಲೈಬ್ರರಿಗಳನ್ನ ಸುಡ್ತಾ ಇದ್ದೀವಿ. ಇದು ಹೊರಗಡೆ ವಲಸೆ ಬಂದವರು ನಾನು ಮಾಡಿರ್ತಕ್ಕಂಥ ಅನ್ಯಾಯ. ನಮ್ಗಳ ಜೊತೆ ನಡೆದ್ರೆ ಬಲ್ಬ್ಗಳೆಲ್ಲ ಎಷ್ಟು ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಒಂಥರ. ಹೀಗೆ ದೇವಸ್ಥಾನಕ್ಕೆ ಬಂದಾಗ ಇನ್ನೇನೋ ಹಿಂಗೆ ಗೋಡೆಗೆ ಹಿಂಗೆ ಹೊರ್ಕೊಂಡು ಕಾಲು ಇಟ್ಕೊಂಡು ಪ್ರಸಾದ ಏನಾದರೂ ಬಾಳೆಹಣ್ಣು ಕಾಯಿ ತಿಂತಾ ಕೂತ್ಕೋಬೇಕು, ಆಗಲೇ ಚೆಂದ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದು ಹೊರಗೆ ಬರ್ತಿದ್ದಾಗೇ ಒಂದು ಹಳ್ಳಿ ಮರ ಇದೆ. ಹಳ್ಳಿ ಮರದ ಸುತ್ತ ಹಾಗೆ ನವಗ್ರಹದ ದೇವರುಗಳೆಲ್ಲ ಇದೆ. ಅಲ್ಲಿ ಏನಾದರೂ ಹರಕೆ ಇದ್ದವರು ಅಥವಾ ಏನಾದರೂ ಪೂಜೆ ಮಾಡಿಸ್ಬೇಕು ಅಂತ ಇದ್ದವರು ಪೂಜೆ ಪುರಸ್ಕಾರ ಹಬ್ಬ ಹರಿದಿನಗಳು ಇದ್ದಾಗ ಪೂಜೆ ಮಾಡಿಕೊಂಡು ಏನಾದ್ರು ಹರಕೆ ಇದ್ರೆ ಮಾಡಿಕೊಂಡು ಹೋಗ್ಬೋದು. ವ್ಯವಸ್ಥೆ ತುಂಬ ಚೆನ್ನಾಗಿದೆ, ತುಂಬ ಫ್ರೀ ಅನಿಸ್ತದೆ. ಅಂದರೆ ಅಲ್ಲಿ ಓಡಾಡೋಕ್ಕೆ ಮಾತ್ರ ವೆಹಿಕಲ್ಸ್ ಇದೆ ತುಂಬ ಅನ್ನೋದು ಬಿಟ್ಟರೆ ಅಲ್ಲೆಲ್ಲ ಪೂಜೆ ಪುರಸ್ಕಾರ ಮಾಡಿಕೊಂಡು ನೆಮ್ಮದಿಯಾಗಿ ಕೂತಿದ್ದೋಗಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿದ್ದವರು ಒಮ್ಮೆ ವಿಸಿಟ್ ಮಾಡಿ ನೋಡಿ. ಒಳಗಡೆ ಮಾತ್ರ ಫುಲ್ಲು ಈ ಕಡೆ ಕಂಜೆಸ್ಟೆಡ್ ಜಾಗ ಇಲ್ಲ. ಇದು ಎಲ್ಲಿ ಬರುತ್ತೆ ರೀ ಈ ಟೆಂಪಲ್? ಕೇರ್ಪುರಂ ಹತ್ರ ಬರುತ್ತೆ ಜಾಗ. ಇದು ತುಂಬ ಫೇಮಸ್ ನಮ್ಮ ದೇವಸ್ಥಾನ. ಶ್ರೀ ವೇಣುಗೋಪಾಲ ಟೆಂಪಲ್ ಅಂತ ಅಲ್ಲ, ವೇಣುಗೋಪಾಲ ಟೆಂಪಲ್ ಅಂತ ಇದು. ಯಾರು ಬಂದು ವಿಸಿಟ್ ಮಾಡೋದಿದ್ರೆ ಮಾಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗುತ್ತೆ. ಸಂಜೆ ಟೈಮ್ ಬಂದರೆ ಇನ್ನೂ ಒಳ್ಳೇದು ಅನಿಸುತ್ತೆ. ಬಟ್ ಇವತ್ತೇನೋ ಪೂಜೆ ಹಬ್ಬ ಇರೋದ್ರಿಂದ ಎಲ್ಲರೂ ಏನೇನೋ ತೊಗೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ನಮ್ಮ ಪುಟಾಣಿ ಆಟ ನೋಡಿ, ಅದ ಬಿಟ್ಟೋಗಿದ್ವಲ್ಲ, ಅದಕ್ಕೆ ಪೂಜೆ ಹೊಡಿಯೋದು ಇವಾಗ. ನನ್ನ ತಮ್ಮ ಅಭ್ಯಾಸ ಮಾಡಿರೋದು ಅವನು. ಅಲ್ಲಿದೆ ನಮ್ಮಮ್ಮೂ. ಸಾಕು ಇನ್ನೊಂದು ರೌಂಡ್ ಹೋಗ್ಬನ್ನಿ.